ಇಸ್ರೇಲ್ ಇರಾನ್ನ ನಡುವೆ ಮುಂದುವರೆದಂತ ಯುದ್ಧ, ವಿಶ್ವದ ಅತಿ ದೊಡ್ಡ ಅನಿಲ ನಿಕ್ಷೇಪಕ್ಕೆ ಇಸ್ರೇಲ್ ಬಾಂಬ್, ತೈಲ ಬೆಲೆ 14ರಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ. ಇಸ್ರೇಲ್ ದಾಳಿ ಬಳಿಕ ಕಚ್ಚಾ ತೈಲ ದರ 14ರಷ್ಟು ಹೆಚ್ಚಾಗಿದೆ. ಒಂದು ಬ್ಯಾರೆಲ್ ತೈಲ ದರ 7,000 ತಲುಪಲಿದೆ. ಭಾರತದಲ್ಲೂ ಕೂಡ ಇದರಿಂದ ಪೆಟ್ರೋಲು ಡೀಸೆಲ್ ದರ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಭಾರತದ ಮೇಲೆ ಈ ಯುದ್ಧದ ಎಫೆಕ್ಟ್ ಹೇಗಾಗುತ್ತೆ ಅನ್ನೋದು ಬಹುತೇಕರ ಪ್ರಶ್ನೆ ಆಗಿದೆ. ಇಸ್ರೇಲ್ ಇರಾನ್ ನಡುವೆ ಯುದ್ಧ ಸಂಭವಿಸಿದ್ರೆ ಅದು ನಮಗೆ ಹೇಗೆ ಎಫೆಕ್ಟ್ ಆಗ್ಬಹುದು, ಯಾವ್ಯಾವ ರೀತಿಯಾಗಿ ಎಫೆಕ್ಟ್ ಆಗಬಹುದು ಅಂತ. ಸೊ ಇದೀಗ ಈ ವಿಶ್ವದ ಅತಿ ದೊಡ್ಡ ಅನಿಲ ನಿಕ್ಷೇಪಕ್ಕೆ ಇಸ್ರೇಲ್ ಬಾಂಬ್ ದಾಳಿ ಮಾಡಿಬಿಟ್ಟಿದೆ. ತೈಲ ಬೆಲೆ ಇದರಿಂದ 14ರಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಇಸ್ರೇಲ್ ದಾಳಿಯ ಬಳಿಕ ಕಚ್ಚಾ ತೈಲ ದರ 14ರಷ್ಟು ಹೆಚ್ಚಳ ಆಗ್ತಾ ಇರೋದು. ಒಂದು ಬ್ಯಾರೆಲ್ನ ತೈಲ ದರ 7,000 ತಲುಪಿದೆ. ಹಾಗಾಗಿ ಇದರಿಂದ ಭಾರತದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಈಗಾಗಲೇ ನೋಡಿ, ಬಂಗಾರದ ಬೆಲೆ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಈಗ ಪೆಟ್ರೋಲ್ ಡೀಸೆಲ್ ದರವೂ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇದರಿಂದ ಭಾರತವೂ ಕೂಡ ಸಮಸ್ಯೆಯನ್ನು ಎದುರಿಸಬಹುದಾದ ಎಲ್ಲ ರೀತಿಯಾದಂಥ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ನೋಡಿ, ಜೂನ್ 13ರಂದು ಇರಾನ್ನ ಅಣ್ವಸ್ತ್ರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿಯನ್ನು ನಡೆಸುತ್ತೆ. ಅದರ ಜೊತೆಗೆ ಸೇನಾ ನೆಲೆಗಳ ಮೇಲೂ ಕೂಡ ದಾಳಿ ಮಾಡುತ್ತೆ. ಆ ದಾಳಿಗೆ ಪ್ರತಿಕಾರವಾಗಿ ಇರಾನ್ ತನ್ನಲ್ಲಿನ 100 ಡ್ರೋನ್ಗಳನ್ನು, ಕ್ಷಿಪಣಿಗಳನ್ನು ಇಸ್ರೇಲ್ನ ಜೆರುಸಲೇಮ್ ಹಾಗೂ ಟೆಲ್ ಅವೀವ್ಗೆ ತೂರಿಬಿಟ್ಟು ಅಪಾರ ಪ್ರಮಾಣದ ಹಾನಿಯನ್ನು ಉಂಟು ಮಾಡಿತು. ಅವತ್ತಿನಿಂದ ಶುರುವಾಗಿದ್ದು ಮುಯ್ಯಿಗೆ ಮುಯ್ಯು ಅನ್ನುವಂಥದ್ದು ಶುರು ಆಗ್ತಾ ಇದೆ. ನೋಡಿ, ಪೆಟ್ರೋಲ್ ದರ ಆ ಕಾರಣಕ್ಕಾಗಿ ಏರಿಕೆ ಆಗುವಂಥ ಸಾಧ್ಯತೆ ಇದೆ ಅನ್ನೋದು ಇಸ್ರೇಲ್ ಇರಾನ್ ಯುದ್ಧದ ಎಫೆಕ್ಟ್ ಇದು. ಹಾಗಿದ್ರೆ ಭಾರತದ ಜೊತೆಗೆ ಯಾವ್ಯಾವ ದೇಶಕ್ಕೆಲ್ಲ ಸಮಸ್ಯೆ ಆಗ್ಬೋದು ಅನ್ನೋದು ಕೂಡ ಪ್ರಶ್ನೆಗಳು ಇದ್ದೇ ಇರುತ್ತೆ. ನೋಡಿ, ಇರಾನ್ನ ತೈಲ ನಿಕ್ಷೇಪಗಳ ಮೇಲೇನೆ ದಾಳಿ ಮಾಡಿಬಿಟ್ಟಿದೆ ಇಸ್ರೇಲ್. ಪ್ರತಿದಿನ 2 ಮಿಲಿಯನ್ ಬ್ಯಾರೆಲ್ಸ್ ತೈಲ ರಫ್ತು ಮಾಡುವಂಥ ಇರಾನ್ ಕ್ಷಿಪಣಿಗಳ ದಾಳಿ, ಬೆಂಕಿಯ ಮಳೆಯಲ್ಲಿ ಇಸ್ರೇಲ್ ಇರಾನ್ ಬೆಂದು ಹೋಗ್ತಾ ಇದೆ. ಮಧ್ಯಪ್ರಾಚ್ಯದ ಎರಡೂ ದೇಶಗಳ ಮಧ್ಯ ಸೇಡಿನ ಸಂಘರ್ಷ ದಿನ ಕಳೆದಂತೆ ಜ್ವಾಲಾಮುಖಿಯಂತೆ ಉರಿತಾ ಇದೆ. ಇರಾನ್ ಮತ್ತು ಇಸ್ರೇಲ್ನಲ್ಲಿ ಈ ಯುದ್ಧದ ವಾತಾವರಣ ಏನು ನಿರ್ಮಾಣ ಆಗಿದೆ, ಇದರ ಬೆನ್ನಲ್ಲೇ ಇದೀಗ ಇದರ ಎಫೆಕ್ಟು ಜಾಗತಿಕ ತೈಲ ಮಾರುಕಟ್ಟೆ ಮೇಲೆ ನೇರವಾಗಿ ಬೀಳ್ತಾ ಇದೆ. ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇದೆ. ಇಸ್ರೇಲ್ ಇರಾನ್ನ ತೈಲ ನಿಕ್ಷೇಪಗಳ ಮೇಲೆ ದಾಳಿಯನ್ನು ಮಾಡಿದ್ದು ಅಪಾರ ಹಾನಿ ಉಂಟು ಮಾಡಿದೆ. ಅಷ್ಟೇ ಅಲ್ಲದೆ ಇರಾನ್ ತೈಲ ಸರಬರಾಜುಗೆ ಅಡಚಣೆ ಉಂಟಾಗಿದ್ದು ಜಾಗತಿಕ ಇಂಧನ ಭದ್ರತೆಗೂ ಕೂಡ ಇದರಿಂದ ಧಕ್ಕೆ ಆಗಿದೆ. ಜಾಗತಿಕ ತೈಲ ನಿಕ್ಷೇಪಗಳಲ್ಲಿ ಇರಾನ್ ಇಡೀ ಜಗತ್ತಿನಲ್ಲೇ 9% ನಿಕ್ಷೇಪಗಳನ್ನು ಹೊಂದಿದೆ. ಪ್ರತಿದಿನ ಈ ತೈಲ ನಿಕ್ಷೇಪಗಳಿಂದ 1.5ರಿಂದ 2 ಮಿಲಿಯನ್ ಬ್ಯಾರೆಲ್ಸ್ ತೈಲವನ್ನು ರಫ್ತು ಮಾಡಲಾಗ್ತಾ ಇದೆ. ಇಸ್ರೇಲ್ ದಾಳಿಯಿಂದಾಗಿ ಇರಾನ್ನಲ್ಲಿ ತೈಲ ಉತ್ಪಾದನೆಯ ಪ್ರಮಾಣ ಕೂಡ ಇದರಿಂದ ಕುಸಿತವಾಗ್ತಾ ಇದೆ. ಇದರಿಂದ ಜಾಗತಿಕವಾಗಿ ತೈಲ ಮಾರುಕಟ್ಟೆಯಲ್ಲಿ ಸಂಚಲನ ಅನ್ನೋದು ಸೃಷ್ಟಿಯಾಗಿದೆ. ನೋಡಿ, ಇರಾನ್ ದೇಶದಿಂದ ಜಾಗತಿಕ ಮಾರುಕಟ್ಟೆಗೆ ಕಚ್ಚಾ ತೈಲದ ರಫ್ತು ಪ್ರಮಾಣ ಕಡಿಮೆ ಆಗ್ತಾ ಇದೆ. ಇದರಿಂದ ತಾತ್ಕಾಲಿಕವಾಗಿ ತೈಲಗಳ ಬೆಲೆ ಏರಿಕೆ ಆಗುವಂಥ ಸುಳಿವು ಈಗಾಗಲೇ ಸಿಗ್ತಾ ಇದೆ. ಮಾರುಕಟ್ಟೆಯ ವಿಶ್ಲೇಷಕರು ಹೇಳುವ ಪ್ರಕಾರ ಇರಾನ್ ಇಸ್ರೇಲ್ ಸಂಘರ್ಷ ಹೀಗೆ ಮುಂದುವರೆದ್ರೆ ತೈಲ ಬೆಲೆ ಮುಂದಿನ ವಾರ ಮತ್ತಷ್ಟು ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಸದ್ಯ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ 1 ಲೀಟರ್ ಪೆಟ್ರೋಲ್ನ ದರ 102 ರೂಪಾಯಿ 92 ಪೈಸೆ ಇದೆ. ಡೀಸೆಲ್ನ ದರ 1 ಲೀಟರ್ಗೆ 89 ರೂಪಾಯಿ 2 ಪೈಸೆ ಇದೆ. ಇದು ಮತ್ತಷ್ಟು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇದೆ. ಇದೆಲ್ಲವೂ ಕೂಡ ಈ ಒಂದು ಯುದ್ಧದ ಎಫೆಕ್ಟ್. ಇರಾನ್ ದೇಶದ ತೈಲ ರಫ್ತು ಏರುಪೇರಾದರೆ ಏಷ್ಯಾದ ಹಲವು ದೇಶಗಳಲ್ಲಿ ಅಲ್ಪಾವಧಿ ಬೆಲೆ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ ಇದರ ಎಫೆಕ್ಟ್ ಭಾರತ, ಪಾಕಿಸ್ತಾನ, ಇಂಡೋನೇಷ್ಯಾ, ಬಾಂಗ್ಲಾದೇಶಗಳಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುತ್ತೆ. ಚೀನಾ ಇರಾನಿನಿಂದ ಅತಿ ಹೆಚ್ಚು ತೈಲವನ್ನು ಖರೀದಿಸುವಂಥ ರಾಷ್ಟ್ರ ಆಗಿದೆ. ಹೀಗಾಗಿ ಇರಾನ್ ತೈಲ ರಫ್ತು ಕುಸಿತಗೊಂಡ್ರೆ ಏಷ್ಯಾದ ಬಲಿಷ್ಠ ರಾಷ್ಟ್ರಗಳು ದುಬಾರಿ ಬೆಲೆಯನ್ನು ನೀಡಬೇಕಾದಂಥ ಅನಿವಾರ್ಯತೆ ಎದುರಾಗಲಿದೆ ಅನ್ನೋದನ್ನು ವಿಶ್ಲೇಷಕರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಈ ಪೆಟ್ರೋಲ್ ಮತ್ತು ಡೀಸೆಲ್ ದರ ಮುಂದಿನ ವಾರ ಮತ್ತಷ್ಟು ಏರಿಕೆ ಆಗುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ.
Te vas a creer la mamá. Giuseppe! Io... Te vas a